ನಾವು. ಟೋಟಲ್ 9 ಕಾಟೇಜಸ್ ಇದೆಯಂತೆ. ನೀವೇನಿಲ್ಲ ಅಂದರೂ ಅರ್ಲಿ 1 ಮಂತ್ ಮುಂಚೆ ಬುಕ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ. ಆ್ಯಂಡ್ ನೋಡೋಣ ಒಂದು ಕಾಟೇಜ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಸಕ್ರೆಬೈಲಿಗೆ ಬಂದಿದ್ದೀವಿ. ಸೊ ಇವತ್ತಿನ ದಿನ ಸಕ್ರೆಬೈಲು ಆನೆಬಿಡಾರಿಗೆ ಬಂದಿದ್ದೀವಿ. ಇವತ್ತಿನ ದಿನ ಇನ್ನೇನು ಪ್ಲ್ಯಾನ್ ಇಲ್ಲ. ಈ ಬ್ಲಾಗಲ್ಲಿ ನಿಮಗೆ ಕಂಪ್ಲೀಟ್ ಸಕ್ರೆಬೈಲುನ ಕಂಪ್ಲೀಟಾಗಿ ತೋರಿಸ್ತೀವಿ. ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಆನೆಗಳದ್ದು ಏನು ಬಾತ್ ಟೈಮ್ ಇರುತ್ತೆ ಅದೆಲ್ಲ ಮುಗ್ದಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಟಿಕೆಟ್ಸ್ ತೊಗೊಂಡಾ? ಎಷ್ಟು ಟಿಕೆಟ್ಸ್ ಇಲ್ಲಿ? 50 rupees ಫಾರ್ ಇಂಡಿಯನ್ಸ್. ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ನ ಎಲ್ಲ ಟಿಕೆಟ್ ಪ್ರೈಸಸ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಬೋದು ನೀವು. ಆಲ್ಮೋಸ್ಟ್ ಆಲ್ ಎಲ್ಲ ಎಲಿಫೆಂಟ್ಸ್ದು ಬಾತಿಂಗ್ ಟೈಮ್ ಮುಗ್ದಿತ್ತು ಅನ್ಸುತ್ತೆ. ಎಲ್ಲ ಅದ್ರ ಪ್ಲೇಸಸ್ಗೆ ಹೋಗಿತ್ತು. ಇನ್ನು 3 ಆನೆಗಳು ಇನ್ನೂ ಸ್ನಾನ ಮಾಡಿಸ್ಕೊತಾ ಇತ್ತು. ನಾನು ಕೂಡ ಅಷ್ಟೇ ಲೇಟ್ ಮಾಡ್ದಿರಾ ಸ್ನಾನ ಮಾಡಿಸೋಣ ಅಂತ ನೀರಿಗೆ ಇಳಿದೇ ಬಿಟ್ಟೆ. ಲಾಸ್ಟ್ 3 ಎಲಿಫೆಂಟ್ಸ್ ಅಷ್ಟೇನೆ ಅಂದರೆ ನೀರಿಂದ ಆಚೆ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಿದ್ದು. ಇನ್ನೆಲ್ಲ ಆಲ್ಮೋಸ್ಟ್ ಅದ್ರ ಪ್ಲೇಸಸ್ಗೆ ಹೋಗಿತ್ತು. ಸೊ ನಾನು ಅಷ್ಟೇ ಅಲ್ಲಿ ಸ್ನಾನ ಮಾಡ್ತಿದ್ದಿದ್ದು ಒಂದು ಎಲಿಫೆಂಟ್ನ ನೋಡ್ಕೊಳ್ಳೋರನ್ನ ಕೇಳಿಬಿಟ್ಟು ಸ್ನಾನ ಮಾಡಿಸೇ ಬಿಡೋಣ ಅಂತ ಹೋದೆ. ತುಂಬ ದಿನಗಳಿಂದ ನನಗೂ ಆಸೆ ಇತ್ತು ಎಲಿಫೆಂಟ್ಸ್ಗೆ ಸ್ನಾನ ಮಾಡಿಸ್ಬೇಕು ಅಂತ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ಉಜ್ಜು ನೀಟಾಗೆ. ಏಯ್, 2 ಕೈಯಲ್ಲಿ ಉಜ್ಜು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ತರಲಿಲ್ವೇ? ಯಾವನೆಗೆ ಸ್ನಾನ ಮಾಡಿಸ್ತೆ? ಸಾಗರ್ ಅನ್ನೋ ಮುದ್ದಾದ ಆನೆಗೆ ಸ್ನಾನ ಮಾಡಿಸಿದೆ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಇಷ್ಟು ಹತ್ತಿರದಿಂದ ಮುಟ್ಟಿರೋದು ಫಸ್ಟ್ ಟೈಮ್ ಮುಟ್ಟಿರೋದು. ಕೂತಿದ್ವಿ ಚಿಕ್ಕ ವಯಸ್ಸಲ್ಲಿ, ಬಟ್ ಸ್ನಾನ ಎಲ್ಲ ಮಾಡಿಸಿರೋದು ಫಸ್ಟ್ ಟೈಮ್. ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ಅದಲ್ಲೋಗಿ ಏನು ಮಾಡ್ತಾ ಇದೆ? ಇದೇ ದೊಡ್ಡದಿದ್ದು ಸಾಗರ್. ಇಲ್ಲಿದೆಯಲ್ಲ ಇನ್ನ. ಸರ್ ಹೆಸರೇನು ಆನೆದು? ಬಾಲಣ್ಣ. ಅದು ಸಾಗರ್, ಇದು ಬಾಲಣ್ಣ. ನೀರು ಸಿಕ್ಕಾಪಟ್ಟೆ ಪ್ರೆಷರ್ ಇದೆ, ಎಳಿತಾ ಇದೆ ಅಲ್ಲಿ ಹೋದ್ರೆ. ಅದಕ್ಕೆ ಹೋಗ್ತಾ ಇದ್ರ ಹೆಸರು ಧ್ರುವ ಅಂತೆ. ಇನ್ನು ಪುಟಾಣಿ. ಲಾಸ್ಟ್ ಟೈಮ್ ಬಂದಿದ್ದಾಗ ಇನ್ನೂ ಚಿಕ್ಕದಾಗಿತ್ತು, ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಧ್ರುವ ಅಂತ ಹೆಸರು. ಬಾಯಿಲೆ ಇಲ್ಲಿದೆ ನೋಡು ಮರಿಯಾನೆ. ಹೋಗಲ್ಲ, ಹೋಗುವ. ಇದೇ ಸಾಗರ.
ಬೈಲಿ ಎಷ್ಟು ಆಟ ಆಡಿಸ್ತೇವೆ ನೋಡ್ಬಾ. ಏನು ಇಲ್ವಲ್ಲ ಸೊ ಅದಕ್ಕೆ ಬರ್ತಿಲ್ಲ ಅಂತ ನನಗೆ ಬೈಲಿ ನನ್ನ ಬ್ಯಾಗ್ ಅಪ್ಪಿ ಇಟ್ಕೊಂಡು ಹೊಡಬಿಡೋಣ ನಾನೇ ಇಟ್ಕೊ ಚಿತನ ಗಲೀಜು ಬಿಡ್ತಾ ಅವ್ರಿಗೆ ಬಿಟ್ಟು ವಿಡಿಯೋ ನೋಡಿದ್ರಲ್ಲ ಸಕ್ಕರೆ ಬೈಲಲ್ಲಿ ತುಂಬ ಆನೆಗಳಿದ್ದಾವೆ. ಎಷ್ಟೊಂದ್ರದ್ದು ಹೆಸರುಗಳೇ ಗೊತ್ತಿಲ್ಲ. ಒಂದು ಪುಟಾಣಿ ಆನೆದು ಧ್ರುವ ಅಂತ ಕೇಳಿದೆ, ಇನ್ನೊಂದು ನಾನು ಸ್ನಾನ ಮಾಡಿಸಿದ್ನಲ್ಲ ಅದ್ರ ಹೆಸರು ಸಾಗರ್. ಸೊ ಇಲ್ಲಿ ನಿಂತಿದೆ ನೋಡಿ, ಇದೇ ಸಾಗರ್. ಅದು ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಆನೆ ಅಂತೆ. ಬಾಲಣ್ಣ ಇನ್ನೊಂದು ಬಾಲಣ್ಣ, ಅದು ಅದೇ ಅನಿಸುತ್ತೆ ಬಾಲಣ್ಣ. ಸೊ ಇನ್ನೊಂದು ಬಾಲಣ್ಣ ಅಂತ ಇತ್ತು, ಅದು ಐ ಥಿಂಕ್ ಇದನ್ಸುತ್ತೆ. ಅದು ಒಂದೇ ಸರಿಗೆ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಆನೆಗಳು ಸಿಮಿಲರ್ ಥರ ಇರುತ್ತೆ. ಆ ಮಾವುತಗಳಿಗೆ ಮಾತ್ರ ಗೊತ್ತಿರುತ್ತೆ ಆನೆಗಳು ಹೆಸರುಗಳು, ಮತ್ತು ಅವ್ರ ಮಾವುತಗಳು ಮಾತ್ರ ಕೇಳುತ್ತೆ ಆನೆಗಳು. ಇದೊಂದು ಇಲ್ಲಿ ಸಖತ್ ತೀಟೆ ಆನೆ ಇದೆ ಇಲ್ಲಿ. ಸೊ ಫೀಡ್ ಮಾಡೋದಕ್ಕೆ ಏನಾದರೂ ತರಬೇಕಾಗಿತ್ತು, ಬಟ್ ಪರ್ಮಿಷನ್ ಇದೆಯಲ್ಲೋ ಗೊತ್ತಿಲ್ಲ. ಬಟ್ ಏನಾದರೂ ಫೀಡಿಂಗ್ ಇದ್ದರೆ ಪಾಪ ಇದು ಆನೆ ಇದಂತೂ ಕಾಯ್ತಾ ಇತ್ತು ಅವಾಗಲಿಂದ ಇಸ್ಕೊಳ್ಳೋದಕ್ಕೆ. ನೋಡಿದ್ರಲ್ಲ ನೀವೇನೆ, ಯಾರೂ ಕೊಡಲಿಲ್ಲ ಅಂತ ಸಿಟ್ಟು ಮಾಡ್ಕೊತದ್ದು. ಬೋಟಿಂಗ್ ಎಲ್ಲ ಅಲೋ ಇದೆಯಂತೆ, ಬಟ್ ತುಂಬ ಸುಳಿ ಇರೋದ್ರಿಂದ ಈಗ ಕ್ಯಾನ್ಸಲ್ ಮಾಡಿದ್ದೀನಿ ಅಂದರು. ಬಟ್ ತುಂಬ ಚೆನ್ನಾಗಿದೆ. ನೀರು ತುಂಬಿದೆಯಲ್ಲ, ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಸಲ ತುಂಬ ಜಾಸ್ತಿ ತುಂಬಿದೆ ನೀರು. ಸೊ ನೀವು ಇನ್ ಕೇಸ್ ಏನಾದರೂ ನಿಮ್ಮ ಮಕ್ಕಳ ಜೊತೆ ಬಂದಿದ್ದರೆ ಇಲ್ಲಿ ಪಾರ್ಕ್ ಥರ ಕೂಡ ಮಾಡಿದ್ದಾರೆ ಆಟ ಆಡೋದಕ್ಕೆ. ಲ್ಯಾಕ್ಟೇಷನ್ ರೂಮ್. ಸೊ ಇದು ಒಂದು ಒಳ್ಳೆ, ನಾನು ನೋಡ್ತಿರೋದು ಒನ್ ಆಫ್ ದ ಬೆಸ್ಟ್ ಇಂಪ್ಲಿಮೆಂಟೇಷನ್. ಸೊ ನೀವೇನಾದರೂ ಇನ್ನೂ ಅಂದರೆ 1 year 2 years ಗಿಂತ ಕೆಳಗಡೆ ಇರುವಂತಹ ಮಕ್ಕಳ ಜೊತೆ ಬಂದರೆ ಫೀಡಿಂಗ್ ರೂಮ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ತುಂಬ ಇಲ್ಲಿ ಸ್ಲೈಡಿಂಗ್ ಇದಾಗಿರಲಿ, ಸ್ವಿಂಗ್ಸ್ ಆಗಿರಲಿ, ತುಂಬ ಚೆನ್ನಾಗಿದೆ. ಅಕ್ಷರ ಓಡ್ಬಿಟ್ಲು ಸ್ವಿಂಗ್ ಆಡೋದಕ್ಕೆ. ಸೊ ಇಲ್ಲಿ ಗಿಫ್ಟ್ ಶಾಪ್ ಕೂಡ ಇದೆ ಒಳಗಡೆ. ಅಂದರೆ ಇಲ್ಲಿಗೆ ಸಂಬಂಧಪಟ್ಟ ಗಿಫ್ಟ್ಸ್, ಸಕ್ಕರೆ ಬೈಲಿಗೆ ಸಂಬಂಧಪಟ್ಟ ಸೊವೆನೀರ್ ಶಾಪ್ ಇದೆ.
ಓ ಫುಲ್ಲು ಭಾರಿ ಐ ಫುಲ್ ಫಸ್ಟ್ ಕ್ಲಾಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸೊ ನೋಡ್ಬೋದು ನೀವು ಟೋಟಲ್ 9 ಕಾಟೇಜಸ್ ಇದೆಯಂತೆ. ನೀವೇನಿಲ್ಲ ಅಂದರೂ ಅರ್ಲಿ 1 ಮಂತ್ ಮುಂಚೆ ಬುಕ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ. ಆ್ಯಂಡ್ ನೋಡೋಣ ಒಂದು ಕಾಟೇಜ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಕಂಪ್ಲೀಟ್ ವುಡನ್ ಕಾಟೇಜ್ ಇದು. ಪರ್ ಪರ್ಸನ್ ನಿಮಗೆ 3000 ರುಪೀಸ್ ಆಗುತ್ತೆ. ಇಬ್ಬರಿಂದ ಅಥವಾ 3 ಜನ ಅಂದರೆ ಒಂದೊಂದೇ 3000 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಇಬ್ಬರು ಬಂದರೆ ನೀವು ಆ್ಯಸ್ ಎ ಕಪಲ್ಲೇ ಬನ್ನಿ, ಆ್ಯಸ್ ಎ ಫ್ಯಾಮಿಲಿ ಬಂದರೆ ಕಾಟೇಜಲ್ಲಿ ನೀವು ಡಬಲ್ ಬೆಡ್ಡೇ ಸಿಗೋದು. ಬಟ್ ಪರ್ ಪರ್ಸನ್ ನಿಮಗೆ 3000 ರುಪೀಸ್ ಆಗುತ್ತೆ. ಅದರಲ್ಲಿ ನಿಮಗೆ 3 ಟೈಮ್ಸ್ ಫುಡ್ ಸಿಗುತ್ತೆ ಆ್ಯಂಡ್ ಒಂದು ಟ್ರೆಕ್ ಇರುತ್ತೆ, ಹಾಗೆ ಒಂದು ಸ್ಮಾಲ್ ವಾಕ್ ಕರ್ಕೊಂಡು ಹೋಗ್ತಾರೆ. ಛತ್ರಿ ಕೂಡ ಇರುತ್ತೆ ನೋಡಿ. ಚೆನ್ನಾಗಿದೆ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ, ಕೂಲಾಗಿದೆ ವೆದರ್ ಎಲ್ಲ. ಹೋಗೋಣ ನೋಡಿ. ವಾಶ್ರೂಮ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಇಲ್ಲಿ ಡಾರ್ಮೆಟ್ರೀಸ್ಗೆ ದಾರಿ. ಇನ್ ಕೇಸ್ ಏನಾದರೂ ನೀವು ಫ್ರೆಂಡ್ಸ್ ಜೊತೆ ಬಂದರೆ ಡಾರ್ಮೆಟ್ರೀಸ್ಗೂ ಹೋಗ್ಬೋದು. ಅಲ್ಲಿ ಮಲ್ಟಿಪಲ್ ಬೆಡ್ಸ್ ಇರುತ್ತೆ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಬಂದಿರೋದು ಜುಲೈ ಟೈಮಲ್ಲಿ, ಅಂದರೆ ಸ್ಟಾರ್ಟ್ ಆಗಿದೆ ಮಳೆ. ಸೊ ತುಂಬ ಕೂಲಾಗಿದೆ ವೆದರು. ಹನಿ ಏನು ಬೀಳ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ, ಲೈಟಾಗಿ ಬರುತ್ತೆ ಬಿಡುತ್ತೆ. ಸೊ ಆ ತಣ್ಣಗಿರೋ ಬ್ರೀಸ್, ತುಂಬ ಚೆನ್ನಾಗಿರೋ ಗಾಳಿ ಸಕ್ಕತ್ತಾಗಿ ಅನಿಸುತ್ತೆ. ಚಿರತೆ ಆವಾಗವಾಗ ಬರ್ತಾ ಇರುತ್ತಂತೆ. ಏನಾದರೂ ಚಿರತೆ ಬಂದುಬಿಟ್ರೆ ಸಕ್ಕತ್ತಾಗಿರುತ್ತೆ. ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ಅಡ್ವೆಂಚರಸ್ ಎಕ್ಸ್ಪೀರಿಯೆನ್ಸು. ಚೆಕ್-ಇನ್ ಟೈಮಿಂಗ್ಸ್ ಬಂದುಬಿಟ್ಟು ಪ್ರತಿದಿನ 1 PM ಮಧ್ಯಾಹ್ನ 1 ಗಂಟೆಗೆ ನೀವು ಚೆಕ್-ಇನ್ ಆಗಿಬಿಟ್ಟು ನೆಕ್ಸ್ಟ್ ಡೇ 10 o'clock 10:30 ಅಷ್ಟೊತ್ತಿಗೆ ಚೆಕ್ಔಟ್ ಆಗಬೇಕಾಗುತ್ತೆ. 10 o'clock 10:30ನಾ? 10:30. ಸೊ 10:30ಗೆ ಚೆಕ್ಔಟ್ ಟೈಮಿಂಗ್ಸ್ ಇರುತ್ತೆ. ಸೊ ಪ್ರತಿದಿನ ಅದೇ ಇರುತ್ತೆ. ಸೊ ಈಗ ಸೀಸನಲ್ಲಂತೆ, ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಬಿಕಾಸ್ ಸ್ವಲ್ಪ ಮಳೆ ಸ್ಟಾರ್ಟ್ ಆಗೋ ಸೀಸನ್ ಅಲ್ಲ. ಸೊ ಎಲ್ಲ ಕಾಟೇಜಸ್ ಎಲ್ಲ ಫಿಲ್ ಆಗಿದೆಯಂತೆ. ನಾವು ನಿಮ್ಗೆಲ್ಲರಿಗೂ ತೋರಿಸೋಣ ಅಂದ್ಕೊಂಡು ಬಂದಿದ್ದೀವಿ. ಇಲ್ಲಿ ಕ್ಯಾಂಪ್ ಫೈರ್ ಕೂಡ ಹಾಕ್ಕೊಡೋದಕ್ಕೆ ಜಾಗ ಇದೆ. ಸೊ ನೈಟ್ ಹೊತ್ತು ಇಲ್ಲಿ ಚೇರ್ಸ್ ಎಲ್ಲ ಹಾಕ್ಕೊಂಡು ಸುತ್ತ ಫೈರ್ ಕ್ಯಾಂಪ್ ಹಾಕ್ಕೊಂಡು ಕೂತ್ಕೊಬೋದು. ಇವಾಗ ಮಳೆಗಾಲ ಅಲ್ವಾ, ಸೊ ಅದಕ್ಕೋಸ್ಕರ ಫೈರ್ ಕ್ಯಾಂಪಿಂಗ್ ಇರೋದಿಲ್ಲ ಅಂದ್ಕೊತೀನಿ. ಅಥವಾ ನೈಟ್ ಹೊತ್ತು ಹಾಕ್ಬೋದೇನೋ ಗೊತ್ತಿಲ್ಲ ನಮಗೆ, ಬಿಕಾಸ್ ಗೊತ್ತಿಲ್ದಿರ ಹೇಳೋಕ್ಕಾಗೋದಿಲ್ಲ. ಹಾಕ್ಬೋದೇನೋ ನನಗೂ ಗೊತ್ತಿಲ್ಲ. ವೇ ಟು ಬರ್ಡ್ ಬಾತ್. ಇದು ಬಾಸ್ಕೆಟ್ಬಾಲ್. ಬಾಸ್ಕೆಟ್ಬಾಲ್ ಇದೆ, ಟ್ರ್ಯಾಂಪೋಲಿನ್ ಇದೆ. ಅಜೀಪಲ್ಲಿ ಅಂತ ಸಫಾರಿ ಮಾಡ್ಬೋದು. ಸಫಾರಿ ಅಂದರೆ ಸಫಾರಿ ಜೀಪಲ್ಲಿ ನಿಮಗೆ ಇದಕ್ಕೆ ಸಕ್ಕರೆಬೈಲು ಆನೆ ಬಿಡಾರ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ಆನೆ ಪಳಗಿಸೋ ಜಾಗ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಸೊ ಟೋಟಲ್ ಇಲ್ಲಿ ನೋಡ್ಬೋದು 9 ಕಾಟೇಜಸ್ ಇದೆಯಂತೆ. ಸೊ 9 ಕಾಟೇಜಸ್, ಅದ್ರ ಜೊತೆಗೆ ಡಾರ್ಮೆಂಟ್ರೀಸ್ ಎಲ್ಲ ವುಡನ್ ಕಾಟೇಜಸ್ ಏನೇನು ಸಖತ್ತಾಗಿದ್ದಾವೆ.